ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತ ಪ್ರಕರಣ ಸಂಬಂಧ ಘಟನಾ ಸ್ಥಳಕ್ಕೆ ಸೋಕೋ ಟೀಮ್ ಭೇಟಿ ನೀಡಿದೆ, ಪರಿಶೀಲನೆ ನಡೆಸಿದೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರಿಂದಲೂ ಕೂಡ ಸ್ಥಳ ಮಹಜರು ಮಾಡಲಾಗಿದೆ. ಸೋಕೋ ಟೀಮ್ ಕೂಡ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತ ಜಾಗಕ್ಕೆ ಭೇಟಿ ನೀಡಿದೆ, ಪರಿಶೀಲನೆ ನಡೆಸಿದೆ. ಜೊತೆಗೆ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಮಹಜರು ಮಾಡ್ತಿದ್ದಾರೆ. ಕುಸಿದ ಕಾಂಪೌಂಡ್ನ ಉದ್ದ, ಎತ್ತರ, ಅದರ ಅಳತೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಕಾಂಪೌಂಡ್ ಗೋಡೆಯ ಅವಶೇಷಗಳ ಪರಿಶೀಲನೆ ಕೂಡ ನಡೀತಾ ಇದೆ. 80 ಅಡಿ ಉದ್ದ ಹಾಗೂ 8 ಅಡಿ ಎತ್ತರದ ಕಾಂಪೌಂಡ್ ಕುಸಿತ ಆಗಿದೆ. ಸದ್ಯ ಕೆಲ ಸ್ಯಾಂಪಲ್ಸ್ ಸಂಗ್ರಹಿಸಿ ಪರಿಶೀಲಿಸಿರುವಂತ ಸೋಕೋ ಟೀಮ್ ಎಷ್ಟಡಿ ಎತ್ತರ ಇತ್ತು, ಜೊತೆಗೆ ಅಗಲ ಇತ್ತು, ಕುಸಿದಿರೋದೆಷ್ಟು, ಜೊತೆಗೆ ಏನ್ ಬಳಸಿದ್ದಾರೆ ಆ ಒಂದು ಕಾಂಪೌಂಡ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಅದೆಲ್ಲ ಗೊತ್ತಾಗಬೇಕಲ್ಲ. ಹಾಗಾಗಿ ಪರಿಶೀಲನೆಗಿಳಿದಿದ್ದಾರೆ ಸೋಕೋ ಟೀಮ್ ಹಾಗೂ ಕಮರ್ಷಿಯಲ್ ಸ್ಟ್ರೀಟ್ನ ಠಾಣೆಯ ಪೊಲೀಸರು ಕೂಡ ಈಗಾಗಲೇ ಭೇಟಿ ನೀಡಿದ್ದಾರೆ. ಅವರು ಕೂಡ ಸ್ಥಳ ಮಹಜರು ಕೆಲಸದಲ್ಲಿ ತೊಡಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸುರಿದಂತ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತು. ಕಾಂಪೌಂಡ್ ಕುಸಿತದಿಂದಾಗಿ 8 ಜನ ಸಾವನ್ನಪ್ಪಿದ್ರು. ಆ ಸಂಬಂಧಪಟ್ಟಂತೆ ಪೊಲೀಸರು ಒಂದು ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸದ್ಯ ಘಟನಾ ಸ್ಥಳಕ್ಕೆ ಬಂದಿರತಕ್ಕಂತ ಸೋಕೋ ಟೀಮು ಸ್ಥಳವನ್ನ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಏನು ಕುಸಿದಿರ್ತಕ್ಕಂಥ ಒಂದು ಕಾಂಪೌಂಡ್, ಅದರ ಎತ್ತರ ಇರಬಹುದು, ಜೊತೆಗೆ ಅದರ ಅಗಲ ಎಷ್ಟು ಅಡಿ ಕಾಂಪೌಂಡ್ ಕುಸಿದಿದೆ ಅನ್ನೋದ್ರ ಬಗ್ಗೆ ಟೇಪ್ ಅನ್ನ ಬಳಸಿ ಒಂದು ಮೆಜರ್ಮೆಂಟ್ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ಒಬ್ಬ ಅಧಿಕಾರಿ ಎಷ್ಟು ತನ್ನ ನಿಂತ್ಕೊಂಡಂತ ಬಳಿಕ ಒಂದು ಕೈಯನ್ನ ಎತ್ತಿದಾಗ ಎಷ್ಟು ಹೈಟ್ಗೆ ಬರುತ್ತೆ, ಅದರ ಒಂದು ಎತ್ತರ ಎಷ್ಟು ಅನ್ನೋದ್ರ ಬಗ್ಗೆ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಒಂದು ಸೋಕೋ ಟೀಮು ಆ ಸ್ಥಳವನ್ನ ಪರಿಶೀಲನೆ ಮಾಡಿ ಮೆಜರ್ಮೆಂಟ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆದಂತವರು ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಸಹ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಬಹುದು ನಾವು ಇನ್ಸ್ಪೆಕ್ಟರ್, ಕಮರ್ಷಿಯಲ್ ಸ್ಟೇಟ್ ಇನ್ಸ್ಪೆಕ್ಟರ್ ಮತ್ತೆ ಅವರ ಸಿಬ್ಬಂದಿ ಸೋಕೋ ಟೀಮ್ ಜೊತೆಗೆ ಸೇರಿಕೊಂಡು ಆ ಸ್ಥಳ ಮಹಜರು ಮಾಡುವಂತ ಪ್ರಕ್ರಿಯೆಯನ್ನು ಏಕಕಾಲಕ್ಕೆ ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ನಾವು ನೋಡಿದಾಗ ಆತ ಏನು ಸೋಕೋ ಟೀಮ್ನ ಸಿಬ್ಬಂದಿ ನಿಂತಿರ್ತಕ್ಕಂಥ ಹೈಟು ಆತ 6 ಅಡಿ ಇದ್ರೆ ಅದಕ್ಕಿಂತ ಮೇಲೆ ಇನ್ನೊಂದು 2-2.5 ಅಡಿ ಇರ್ತಕ್ಕಂಥ ಒಂದು ಎತ್ತರವನ್ನ ನಾವು ಒಂದು ಅಂದಾಜು ಪ್ರಕಾರ ಹೇಳ್ಬೋದು. ಆದ್ರೆ ಸೋಕೋ ಟೀಮು ಏನೀಗ ಅವರ ಬಳಿ ಇರ್ತಕ್ಕಂಥ ಒಂದು ಟೇಪ್ ಇದೆ, ಆ ಟೇಪು ಮೆಜರ್ಮೆಂಟ್ 10 ಅಡಿ ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು 50ರಿಂದ 60 ಅಡಿಯಷ್ಟು ದೂರದ ಅಗಲ ಇರ್ತಕ್ಕಂಥ ಒಂದು ಕಾಂಪೌಂಡ್ ಕುಸಿದಿದೆ. ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಸಾಕಷ್ಟು ಅವಶೇಷಗಳು ಬಿದ್ದಿದ್ದಾವೆ. ಅದು ಏನು ಅವರು ಮಾರಾಟ ಮಾಡೋದಕ್ಕೆ ಇಟ್ಟಿದ್ದಂಥ ವಸ್ತುಗಳು, ಅಲ್ಲಿ ಫೋಲ್ಡಿಂಗ್ ಟೇಬಲ್ಸ್ ಇದಾವೆ. ಜೊತೆಗೆ ಇಲ್ಲಿ ಆ ವ್ಯಾನಿಟಿ ಬ್ಯಾಗ್ಗಳನ್ನು ಇಟ್ಟು ಮಾರ್ತಕ್ಕಂಥ ಒಂದು ವ್ಯಾಪಾರಿಗಳು, ಬೀದಿ ವ್ಯಾಪಾರಿಗಳು ಆ ಒಂದು ಅವಶೇಷಗಳು ಅಂದ್ರೆ ಆಲೋ ಬ್ರಿಕ್ಸ್ ನ ವಾಲ್ ಏನು ಕುಸಿದು ಬಿತ್ತು ಅದರ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗ ನೋಡ್ತಕ್ಕಂಥ ಒಂದು ದೃಶ್ಯ ಆಗ್ಲೇ ಏನು ಈ ಕುಸಿದಂತ ಕಾಂಪೌಂಡ್ನ ಅಗಲ ಎಷ್ಟು ವಿಸ್ತೀರ್ಣದ ಅಗಲ ಎಷ್ಟು ದೂರ ಬಿದ್ದಿದೆ ಅಂತಕ್ಕಂಥದ್ದು. ಈಗ ಆ ಎತ್ತರ ಕಾಂಪೌಂಡು ಪರ್ಟಿಕ್ಯುಲರ್ ಆಗಿ ಎಷ್ಟು ಎತ್ತರ ಇದೆ ಅನ್ನೋದ್ರ ಬಗ್ಗೆ ಒಂದು ಮೆಜರ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಆ ಒಂದು ಮೆಜರ್ಮೆಂಟು ಜೊತೆಗೆ ಈಗ ಅದರ ಒಂದು ಸ್ಥಿತಿಗತಿ, ಕಾಂಪೌಂಡ್ಗೆ ಎಷ್ಟು ಆಯುಸ್ಸಾಗಿತ್ತು, ಯಾವಾಗ ನಿರ್ಮಾಣ ಆಗಿತ್ತು, ಅವೆಲ್ಲವನ್ನ ಕೆಲವೊಂದು ಪರಿಶೀಲನೆ ಮಾಡೋದಕ್ಕೆ ಕೆಲವೊಂದು ಸ್ಯಾಂಪಲ್ಸ್ ಅನ್ನ ಸೋಕೋ ಟೀಮ್ ತೆಗೆದುಕೊಳ್ಳುತ್ತೆ. ಹೀಗಾಗಿ ಸೋಕೋ ಟೀಮ್ ಜೊತೆಗೆ ಸ್ಥಳೀಯ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಈಗ ಒಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಬಹುತೇಕ ನಾವು ಏನು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಸಿಂಪಲ್ ಆಗಿ ಈ ಗೋಡೆ ಕುಸಿಯೋದಕ್ಕೆ ಕಾರಣ ಏನಿರಬಹುದು ಅನ್ನೋದು ಗೋಚರ ಆಗುತ್ತೆ. ಇಲ್ಲಿ ನೋಡ್ಬೋದು, ಒಂದು ಕಡೆ ರೋಡ್ ಇದೆ, ಅದಕ್ಕೆ ಅಟ್ಯಾಚ್ ಆಗಿ ಹಳೆ ಕಾಂಪೌಂಡ್ ಇತ್ತು. ಆದ್ರೆ ಅಲ್ಲಿ ನಮ್ಮ ಮೇಲ್ಭಾಗದಲ್ಲಿ ಕಾಣ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಬೇರೆ ಬೇರೆ ಏನು ಜನ ನಿಂತಿದ್ದಾರೆ, ಅದು ರೋಡ್ ಮಟ್ಟಕ್ಕೆ ಅಂದ್ರೆ ನಮ್ಮ ಈಗ ಏನು ನಾವು ಇಲ್ಲಿ ರಸ್ತೆ ಇದೆ ಆ ರಸ್ತೆಯ ಮಟ್ಟಕ್ಕೆ ಅಲ್ಲಿ ಒಂದು ಜಾಗ ಇತ್ತು. ಅದನ್ನ ಈ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ವೈದ್ಯಕೀಯ ಸಂಶೋಧನಾ ಕೇಂದ್ರ ಅಂತ ಏನು ಇಲ್ಲಿ ಎದುರುಗಡೆ ಇದೆ, ಆ ಕಟ್ಟಡವನ್ನ ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಣ್ಣನ್ನ ಇಲ್ಲಿ ಡಂಪ್ ಮಾಡಿದ್ರು ಅಂತಕ್ಕಂಥ. ಆದ್ರೆ ಆ ಮಣ್ಣನ್ನ ಡಂಪ್ ಮಾಡಿದಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಬರ್ತಕ್ಕಂಥ ಅಂದ್ರೆ ಎತ್ತರವಾದಂಥ ಪ್ರದೇಶದಿಂದ ಬರ್ತಕ್ಕಂಥ ನೀರು ಸರಾಗವಾಗಿ ಹೊರಗಡೆ ಬರೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಓಲಗಳನ್ನ ಮಾಡಿರಲಿಲ್ಲ, ಸಂಧಿಗಳನ್ನ ಮಾಡಿರಲಿಲ್ಲ. ಹೀಗಾಗಿ ಬಂದಂಥ ನೀರು
ನೇರವಾಗಿ ಆ ಕಡೆ ಸ್ಟೋರ್ ಆಗಿತ್ತು. ನೀರಿನ ರಭಸ ಮತ್ತೆ ಏನು ಮಣ್ಣನ್ನ ಡಂಪ್ ಮಾಡಿದ್ರು ಅದರಲ್ಲೇ ನೀರು ಇಂಗಿ ಹೊರಗಡೆ ಬರೋದಕ್ಕೆ ಸಾಧ್ಯವಾಗದಿದ್ದಾಗ ಈ ಒಂದು ಕಾಂಪೌಂಡ್ ಅನ್ನ ಅದು ಪ್ರೆಷರ್ ಅಂದ್ರೆ ಒತ್ತಡಕ್ಕೆ ಆ ಕಾಂಪೌಂಡು ಈ ಕಡೆ ಕುಸಿದಿದೆ. ಇದು ಕುಸಿಯೋದಕ್ಕೆ ಈ ಕಡೆಯಿಂದ ನಾವು ನೋಡ್ಬೋದು ಯಾವುದೇ ರೀತಿಯಾದಂಥ ಒಂದು ಗ್ರಿಪ್ ಇರ್ತಕ್ಕಂಥದ್ದು, ಆ ಪಿಲ್ಲರ್ಗಳು ಇರೋದು ಯಾವುದು ಸಹ ಇದರಲ್ಲಿಲ್ಲ. ಕೇವಲ ಗೋಡೆ ಆಲೋ ಬ್ರಿಕ್ಸ್ನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಗೋಡೆ. ಈ ಭಾಗಕ್ಕೆ ಅಂದರೆ ಲೆಫ್ಟ್ ಭಾಗಕ್ಕೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಡೆಯಿಂದ ಏನು ನೀರಿನ ಒತ್ತಡ ಮತ್ತು ಮಣ್ಣಿನ ಒಂದು ಒತ್ತಡ ಏನಿತ್ತು ಅದು ಆ ಗೋಡೆ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಏಕಾಏಕಿ ಕುಸಿದು ಬಿದ್ದಿದೆ. ಈಗ ಸದ್ಯ ಏನು ಸೋಕೋ ಟೀಮು ಆ ಒಂದು ಗೋಡೆಯ ಅಗಲ ಎಷ್ಟಿದೆ, ಅದಕ್ಕೆ ಬಳಸಿರ್ತಕ್ಕಂಥ ಇಟ್ಟಿಗೆಯ ಒಂದು ಸೈಜ್ ಏನಿದೆ, ಜೊತೆಗೆ ಸಿಮೆಂಟು ಅದು ಎಷ್ಟು ವರ್ಷಗಳ ಹಿಂದೆ ನಿರ್ಮಾಣ ಆಗಿದೆ, ಈ ಒಂದು ಏಜನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ಈ ಒಂದು ಗೋಡೆ ಕುಸಿಯೋದಕ್ಕೆ ಏನು ಧಾರಾಕಾರವಾಗಿ ಸುರಿದಂಥ ಮಳೆ, ಆ ಮಳೆ ನೀರು ಆ ಕಡೆ ಸ್ಟೋರ್ ಆಗಿತ್ತು. ಆ ಒಂದು ನೀರು ಹೊರಗಡೆ ಬರೋದಕ್ಕೆ ಸಾಧ್ಯವಾಗದೆ ಎಲ್ಲಿ ಸಣ್ಣ ಒಂದು ಹೋಲ್ ಸಿಗುತ್ತೋ ಆ ಹೋಲ್ ಮುಖಾಂತರ ಬರುತ್ತೆ. ಆದರೆ ಆ ಹೋಲ್ ಸಹ ಇಲ್ಲದೆ ಇದ್ದಂಥ ಕಾರಣದಿಂದಾಗಿ ಆ ಗೋಡೆ ಕುಸಿದು ಬಿದ್ದಿದೆ. ಆ ಕುಸಿದು ಬಿರೋದಕ್ಕೆ ಕಾರಣ ಇಲ್ಲಿ ನಾವು ನೋಡ್ಬೋದು. ಈಗ ಏನು ಸೋಕೋ ಟೀಮು ಮೆಜರ್ಮೆಂಟ್ ಮಾಡಿರೋ ಪ್ರಕಾರ ಒಂದು 45ರಿಂದ 50 ಅಡಿಯಷ್ಟು ಅಗಲ ಏನು ಕಾಂಪೌಂಡ್ ಕುಸಿದು ಬಿದ್ದಿದೆ. ಎಲ್ಲೂ ಸಹ ಒಂದು ಪಿಲ್ಲರ್ ಇಲ್ಲ. ಹೀಗಾಗಿ ಆ ನೀರಿನ ಒತ್ತಡ ಆ ಗೋಡೆಯನ್ನು ಈ ಕಡೆ ತಳ್ಳಿದೆ. ಹಾಗಾಗಿ ತಳ್ಳಿದಂಥ ರಭಸಕ್ಕೆ ಗೋಡೆ ಕುಸಿದು ಬಿದ್ದು ಇಲ್ಲಿ ಜೀವನೋಪಾಯಕ್ಕಾಗಿ ಪ್ರತಿದಿನ ಬಂದು ವ್ಯಾಪಾರ ಮಾಡ್ತಾ ಇದ್ದಂಥ ಏನು ವ್ಯಾಪಾರಿಗಳು, ಜೊತೆಗೆ ಕೇರಳದಿಂದ ಪ್ರವಾಸ ಬಂದಿದ್ದವರು ಇಲ್ಲಿಗೆ ಒಂದು ಶಾಪಿಂಗ್ ಅಂತ ಬಂದಿರ್ತಾರೆ, ಅವರು ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಸದ್ಯ ಈಗ ಪೊಲೀಸರು ಒಂದು ತನಿಖೆಯನ್ನು ಮುಂದುವರಿಸಿದ್ದಾರೆ. ಗಾಯಾಳುಗಳು ಇದೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ನೋಡಬೇಕು ಇಲ್ಲಿ ಏನು ಕಾರಣ, ನಿಖರವಾದಂಥ ಕಾರಣ ಗೋಡೆ ಕುಸಿಯೋದಕ್ಕೆ ಮಳೆ ನೀರಿನ ಒತ್ತಡವೋ ಅಥವಾ ಕಟ್ಟಡದ ಏನು ಕಳಪೆ ಕಾಮಗಾರಿ ಅನ್ನೋದು ಮುಂದಿನ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬರಲಿದೆ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ SK ಮಂಜುನಾಥ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.